ನಮ್ಮ ರಕ್ಷಕನಾದ ಕ್ರಿಸ್ತೇಸುವಿನ ನಾಮದಲ್ಲಿ ವಂದನೆಗಳು ಪ್ರಿಯರೇ. ಲೆಂಟ್ ಹೇಗೆ ಪ್ರಾರಂಭವಾಯಿತು? ಉಪವಾಸ ಅಂದರೇನು? ಬೈಬಲ್ನಲ್ಲಿ ಉಪವಾಸ ಯಾಕೆ ಮಾಡಿದರು? ಯಾರು 40 ದಿವಸ ಉಪವಾಸ ಮಾಡಿದರು? ಇದನ್ನು ನಾವು ಹಿಂದಿನ ವಿಡಿಯೋದಲ್ಲಿ ತಿಳಿದುಕೊಂಡಿದ್ದೇವೆ. ಇಂದು ಉಪವಾಸ ಯಾಕೆ ಮಾಡಬೇಕು ಮತ್ತು ಹೇಗೆ ಮಾಡಬೇಕು ಎಂಬುದನ್ನು ತಿಳಿದುಕೊಳ್ಳೋಣ. ನಾವು ಯಾಕೆ ಉಪವಾಸ ಮಾಡಬೇಕು? ಅನೇಕರು ಅನೇಕ ವಿಧದ ರೋಗಗಳಿಗೆ, ಚಟಗಳಿಗೆ, ದುಷ್ಟತ್ವಕ್ಕೆ ಬಲಿಯಾಗಿರುತ್ತಾರೆ. ಎಷ್ಟೇ ಪ್ರಾರ್ಥಿಸಿದರೂ ದೇವರು ಯಾವ ಉತ್ತರ ಅಥವಾ ಸಮಾಧಾನ ಕೊಟ್ಟಿಲ್ಲವೆಂದು ಹೇಳುತ್ತಾರೆ. ಅದಕ್ಕೆ ಕಾರಣ ಇಂಥ ಕಠಿಣವಾದ ಸಮಸ್ಯೆಗಳು, ಶೋಧನೆಗಳು, ರೋಗಗಳು ಕೇವಲ ಸಾಧಾರಣವಾದ ಪ್ರಾರ್ಥನೆಯಿಂದ ದೂರವಾಗುವುದಿಲ್ಲ. ಪ್ರಾರ್ಥನೆಯ ಜೊತೆಗೆ ಉಪವಾಸವೂ ಕೂಡ ಇರಬೇಕು. ಆಗ ಮಾತ್ರ ಇಂಥ ಸಮಸ್ಯೆಗಳು ದೂರ ಆಗಲು ಸಾಧ್ಯ. ಮಾರ್ಕನು ಬರೆದ ಸುವಾರ್ತೆ 9ನೇ ಅಧ್ಯಾಯ 29ನೇ ವಚನ. ಈ ಜಾತಿಯು ದೇವರ ಪ್ರಾರ್ಥನೆ ಮತ್ತು ಉಪವಾಸದಿಂದಲೇ ಹೊರತು ಬೇರೆ ಯಾವುದರಿಂದಲೂ ಬಿಟ್ಟು ಹೋಗುವುದಿಲ್ಲವೆಂದು ಅವರಿಗೆ ಹೇಳಿದನು. ಜಾತಿ ಅಂದರೆ ದುಷ್ಟ ಆತ್ಮನಿಂದುಂಟಾದ ಕಠಿಣ ಸಮಸ್ಯೆಗಳು. ಹೊಸ ಒಡಂಬಡಿಕೆಯಲ್ಲಿ ಉಪವಾಸ ಮಾಡಲು ಮತ್ತು ಅದರ ಮಹತ್ವದ ಬಗ್ಗೆ ಹೇಳಲಾಗಿದೆ. ಆದರೆ ದೇವರು ಹೇಳಿದಂತೆ ಮಾಡದೆ ಮನುಷ್ಯ ಕಲ್ಪಿತವಾದ ಪದ್ಧತಿ ಯಾಕೆ? ಅಧರ್ಮ ಕಾರ್ಯಗಳನ್ನು ಬಿಡದೆ ಉಪವಾಸ ಮಾಡಿದರೆ ದೇವರಿಗೆ ಅಸಹ್ಯ. ಇಂಥ ಉಪವಾಸ ಮಾಡುವವರು ದೇವರಿಗೆ ಇಷ್ಟವಾಗುತ್ತಾರಾ? ಹಳೆಯ ಒಡಂಬಡಿಕೆಯಲ್ಲಿ ಒಂದು ಕಾಲದಲ್ಲಿ ಉಪವಾಸ ಮಾಡಿರಿ ಎಂದು ದೇವರು ಆಜ್ಞಾಪಿಸಿದ್ದರು. ಆದರೆ ಇಸ್ರಾಯೇಲರು ಇದನ್ನು ಕೇವಲ ಆಚರಣೆಯನ್ನಾಗಿ ಮಾಡಿದರು. ಆದ್ದರಿಂದ ದೇವರು ನೀವು ಮಾಡುವ ಉಪವಾಸ ವ್ಯರ್ಥ ಎಂದು ಹೇಳಿದ್ದಾನೆ. ನಿಮ್ಮ ಯಜ್ಞಗಳು, ಹೋಮಗಳು ನನಗೆ ಸಾಕಾಯಿತು ಎಂದು ಹೇಳಿದ್ದಾನೆ. ಇನ್ನು ನೀವು ಮಾಡುವ 1 ದಿನ ಅಥವಾ 40 ದಿವಸದ ಉಪವಾಸ ಮಾಡಲು ದೇವರು ಹೇಳಿದ್ದಾನಾ? ಯೇಸು ಕ್ರಿಸ್ತನು ತಾನು ಉಪವಾಸ ಮಾಡಿ ನಮಗೂ ಉಪವಾಸ ಮಾಡಲು ಹೇಳಿದ್ದಾನೆ. ಮತ್ತಾಯ 6ನೇ ಅಧ್ಯಾಯ ಮತ್ತು ಮಾರ್ಕ 9ನೇ ಅಧ್ಯಾಯ. ಹಾಗಾದರೆ ಯಾಕೆ ದೇವರು ಹೇಳಿದಂತೆ ಮಾಡಲ್ಲ? ಹೃದಯದಲ್ಲಿ ನೀಚತನವಿದ್ದು ಉಪವಾಸ ಬೋಧನೆ ಮಾಡುವುದು ದೇವರಿಗೆ ಇಷ್ಟವಿಲ್ಲ. ವಾಕ್ಯದ ಪ್ರಕಾರ ನಡೆದು ದೇವರು ಇಷ್ಟಪಡುವ ಉಪವಾಸ ಮಾಡಬೇಕು. 1 ಹೊತ್ತು ಅಥವಾ 1 ದಿನ ಆಹಾರ ಬಿಟ್ಟು ಬಿಡುವುದಲ್ಲ. ಪಶ್ಚಾತ್ತಾಪ ಪಡಬೇಕು, ಪಾಪ ಕಾರ್ಯಗಳನ್ನು ಬಿಡಬೇಕು, ದೇವರ ಭಯಭಕ್ತಿಯಲ್ಲಿ ನಡೆಯಬೇಕು, ಹೃದಯವನ್ನು ಶುದ್ಧ ಮಾಡಿಕೊಂಡು ಯಥಾರ್ಥವಾಗಿರಬೇಕು. ಉಪವಾಸ ಹೇಗೆ ಮಾಡಬೇಕು? ಯೆಶಾಯ 58ನೇ ಅಧ್ಯಾಯ 3ರಿಂದ 5ನೇ ವಚನದವರೆಗೂ ಈ ರೀತಿಯ ಉಪವಾಸ ದೇವರಿಗೆ ಇಷ್ಟವಾಗುವುದಿಲ್ಲವೆನ್ನುತ್ತಾನೆ. ಹಾಗಾದರೆ ದೇವರಿಗೆ ಇಷ್ಟವಾದ ಉಪವಾಸ ಯಾವುದು? ಯೆಶಾಯ 58ನೇ ಅಧ್ಯಾಯ 6ರಿಂದ 7ನೇ ವಚನದವರೆಗೂ ಹೀಗೆ ಮಾಡಬೇಕೆಂದು ಹೇಳುತ್ತಾನೆ. ಇಲ್ಲಿ ಹೇಳಿರುವುದು ಪ್ರಾಮುಖ್ಯವಾಗಿ ಆತ್ಮಿಕವಾದ ಆಹಾರ ಮತ್ತು ವಸ್ತ್ರದ ಬಗ್ಗೆ ಪ್ರಿಯರೇ. ಭೌತಿಕವಾಗಿ ನಮ್ಮಲ್ಲಿರುವ ಆಹಾರ, ವಸ್ತ್ರ ಮತ್ತು ಇತರ ಸಹಾಯ ಮಾಡಿದರೆ ತಪ್ಪಿಲ್ಲ. ಆದರೆ ಕೆಲವರಲ್ಲಿ ಇದೂ ಇಲ್ಲದೆ ಹೋದರೆ ಹೇಗೆ ಮಾಡುವುದು? ಆದ್ದರಿಂದ ದೇವರು ಆತ್ಮಿಕ ವಿಷಯದಲ್ಲಿ ಹೇಳಿದ್ದಾನೆ. ಮೊದಲನೆಯದಾಗಿ ಈ ವಚನದಲ್ಲಿ ಬರುವಂಥದ್ದು ಕೇಡಿನ ಬಂಧಗಳನ್ನು ಬಿಚ್ಚುವುದು. ಸೈತಾನನು ಕೆಡುಕನು, ಕೆಟ್ಟದ್ದನ್ನೇ ಮಾಡುವನು. ಆಸೆ ಪಾಶಗಳನ್ನು ತೋರಿಸಿ ಜನರನ್ನು ತನ್ನ ಬಂಧನದಲ್ಲಿ ಇಡುತ್ತಾನೆ. ಇಂಥವರನ್ನು ದೇವರ ವಾಕ್ಯದ ಮೂಲಕ ಅವರ ಬಂಧನಗಳನ್ನು ಬಿಚ್ಚಬೇಕು. ನೊಗದ ಕಣ್ಣಿಗಳನ್ನು ಕಳಚುವುದು. ರೈತರು ಎತ್ತುಗಳ ಕುತ್ತಿಗೆಯ ಮೇಲೆ ಭಾರವಾದ ತೊಲೆಗಳಂತಿರುವ ಒಂದು ನೊಗ ಇಟ್ಟಿರುತ್ತಾರೆ. ಈ ಕಷ್ಟ ಎತ್ತುಗಳಿಗಷ್ಟೇ ಗೊತ್ತು. ಅದರಂತೆ ನಾವು ಸೈತಾನನಿಗೆ ಎತ್ತುಗಳು. ನಮ್ಮ ಮೇಲೆ ಅನೇಕ ಭಾರಗಳನ್ನು ಹಾಕಿದ್ದಾನೆ. ನಾನಾ ದುಃಖಗಳು, ಚಿಂತೆಗಳು, ಕೊರತೆಗಳು. ಸೈತಾನನ ಮಾರ್ಗದಲ್ಲಿ ನಡೆದು ದೇವರ ವಾಕ್ಯ ತಿಳಿಯದೆ ಲೋಕದ ರೀತಿಯಲ್ಲಿ ಸಂಸಾರ, ಲೋಕದಾಶೆ, ಚಟ ಇವುಗಳಲ್ಲಿ ಮುಳುಗಿ ಆತ್ಮೀಕವಾಗಿ ದುಃಖದಲ್ಲಿರುವವರಿಗೆ ವಾಕ್ಯ ಹೇಳಿ ಆ ಭಾರವನ್ನು ಕಳಚುವುದು. ಜಜ್ಜಿ ಹೋದವರನ್ನು ಬಿಡುಗಡೆ ಮಾಡುವುದು. ಸೈತಾನನು ತನ್ನ ಹತೋಟಿಗೆ ತೆಗೆದುಕೊಂಡು ಜನರನ್ನು ಅನೇಕ ಕೆಟ್ಟದ್ದಕ್ಕೆ ಗುರಿ ಮಾಡಿದ್ದಾನೆ. ಕೆಟ್ಟ ಕಾರ್ಯಗಳನ್ನು ಮಾಡಿ
ಕಷ್ಟಕ್ಕೆ ಸಿಲುಕಿ ನರಳಾಡುವವರನ್ನು ವಾಕ್ಯದ ಮೂಲಕ ಬಿಡಿಸುವುದು. ನೊಗಗಳನ್ನೆಲ್ಲ ಮುರಿಯುವುದು. ಎಲೆ ಕಷ್ಟಪಡುವವರೇ, ಹೊರೆ ಹೊತ್ತವರೇ, ನನ್ನ ಬಳಿಗೆ ಬನ್ನಿರಿ, ನಾನು ನಿಮಗೆ ವಿಶ್ರಾಂತಿಯನ್ನು ಕೊಡುವೆನು, ನನ್ನ ನೊಗವು ಹೌರವಾದದ್ದು ಆಗಿದೆ ಎಂದು ಯೇಸು ಕ್ರಿಸ್ತನು ಹೇಳಿದ್ದಾನೆ. ಸೈತಾನನ ಮಾತು ಕೇಳಿ ಅವರ ಹೆಗಲ ಮೇಲೆ ಹೊರಲಾಗದ ಹೊರೆ ಹೊತ್ತು ಕಷ್ಟಪಡುವವರನ್ನು ಕ್ರಿಸ್ತನೆಡೆಗೆ ನಡೆಸುವುದು ಇದಾಗಿದೆ. ಹಸಿದವರಿಗೆ ಅನ್ನವನ್ನು ಹಂಚುವುದು. ಕೆಲವರಿಗೆ ದೇವರ ವಾಕ್ಯ ಗೊತ್ತಿರುವುದಿಲ್ಲ, ಆದರೆ ದೇವರಿಗಾಗಿ ಹುಡುಕಾಡುತ್ತಾರೆ. ತಿಳಿಯುವ ಆಸೆ ಇರುತ್ತದೆ. ಇಂಥವರಿಗೆ ವಾಕ್ಯ ಹೇಳುವುದು. ಹಸಿವು ಅಂದರೆ ಭೌತಿಕವಾದದ್ದಲ್ಲ, ಆತ್ಮಿಕವಾದ ಆಹಾರಕ್ಕಾಗಿ ಅಲೆಯುವವರು, ಆತ್ಮಿಕವಾದ ಆಹಾರಕ್ಕಾಗಿ ಹುಡುಕಾಡುವವರಿಗೆ ವಾಕ್ಯವೆಂಬ ಆಹಾರ ಕೊಡುವುದು ಇದಾಗಿದೆ. ಅಲೆಯುತ್ತಿರುವ ಬಡವರನ್ನು ಮನೆಗೆ ಬರಮಾಡುವುದು. ದೇವರ ದೃಷ್ಟಿಯಲ್ಲಿ ಬಡವರು ಅಂದರೆ ಈ ಲೋಕದ ಪ್ರಕಾರ ಗತಿಯಿಲ್ಲದವರು, ಹಸಿದವರು ಎಂದಲ್ಲ. ಎಷ್ಟೇ ಶ್ರೀಮಂತರಾದರೂ ದೇವರ ವಾಕ್ಯ ತಿಳಿಯದವರೇ ಬಡವರು. ಅನೇಕರು ಗುರಿ ಇಲ್ಲದೆ ದಾರಿ ತಪ್ಪಿ ನಡೆಯುತ್ತಾರೆ. ಯಾಕಂದರೆ ಅವರಿಗೆ ದೇವರ ಪರಿಚಯವಿಲ್ಲ. ಯಾರು ಏನೇ ಹೇಳಿದರೂ ಅದನ್ನೇ ನಂಬಿ, ಸತ್ಯ ಗೊತ್ತಿಲ್ಲದೆ, ನಿಜ ದೇವರನ್ನು ತಿಳಿಯದೆ, ಸಿಕ್ಕ ಅಂದರೆ ಕೆಲವರು ದೇವರಿಲ್ಲವೆಂದೂ, ಕೆಲವರು ವಿಗ್ರಹಾರಾಧಕರಾಗಿಯೂ, ಕೆಲವರು ಕೆಟ್ಟ ಮಾರ್ಗದಲ್ಲಿ ಅಲೆಯುತ್ತಿರುತ್ತಾರೆ. ಇಂಥವರಿಗೆ ದೇವರ ವಾಕ್ಯದ ಮೂಲಕ ಮನೆಗೆ ಸೇರಿಸಬೇಕು. ಮನೆ ಅಂದರೆ ನಾವು ವಾಸಿಸುವ ಮನೆಯಲ್ಲ ಪ್ರಿಯರೇ, ದೇವರ ಮನೆ ಅಥವಾ ದೇವರ ರಾಜ್ಯ ಅಥವಾ ಕ್ರಿಸ್ತನ ಸಭೆ. ವಾಕ್ಯ ತಿಳಿದು ದೇವರ ಮನೆಯ ಅಧಿಕಾರಿಯಾದ ಕ್ರಿಸ್ತನನ್ನು ಅಂಗೀಕರಿಸಿದ ನಾವು ಹೇಗೆ ದೇವರ ಮನೆಯವರಾಗಿದ್ದೇವೋ ಅದೇ ರೀತಿ ವಾಕ್ಯವಿಲ್ಲದ ಅವರಿಗೆ ಸುವಾರ್ತೆ ಹೇಳಿ ಪ್ರೀತಿಯಿಂದ ಸಭೆಗೆ ಸೇರಿಸಿಕೊಳ್ಳುವುದು, ಭಕ್ತಿಯಿಂದ ನಡೆಸಿ ಪರಲೋಕಕ್ಕೆ ಸೇರಿಸುವಂತೆ ಮಾಡುವುದು. ಬೆತ್ತಲೆಯವರನ್ನು ಕಂಡಾಗೆಲ್ಲ ಅವರಿಗೆ ಹೊದಿಸು. ದೇವರ ವಾಕ್ಯವಿಲ್ಲದವರು, ದೇವರ ಸಹವಾಸದಲ್ಲಿರದವರು ಬೆತ್ತಲೆಯವರು. ಅವರಿಗೆ ದೇವರ ಜ್ಞಾನವೇ ಇರುವುದಿಲ್ಲ. ಇವರಿಗೆ ದೇವರ ವಾಕ್ಯವೆಂಬ ಹೊದಿಕೆಯನ್ನು ಹೊದಿಸುವುದು. ನಿನ್ನಂಥ ನರನಾಗಿರುವ ಯಾವನಿಗೇ ಆಗಲಿ ಮುಖ ತಪ್ಪಿಸಿಕೊಳ್ಳದಿರುವುದು. ಮನುಷ್ಯರೆಲ್ಲರೂ ಒಬ್ಬರಿಗೊಬ್ಬರು ಸಹೋದರರಂತೆ. ಹೀಗಿರುವಾಗ ಒಬ್ಬನು ಪಾಪದಲ್ಲಿದ್ದಾಗ ನೀನು ಅವನಿಗೆ ವಾಕ್ಯದ ಮೂಲಕ ಬುದ್ಧಿ ಹೇಳಬೇಕು. ಅವನು ಸಾಯಲಿ, ನರಕಕ್ಕೆ ಹೋಗಲಿ ಎಂದು ಸುಮ್ಮನಿರುವುದು ಮುಖ ತಿರುಗಿಸಿಕೊಂಡಂತೆ. ಈಗ ಹೇಳಿ ಪ್ರಿಯರೇ, ಈ ರೀತಿಯ ಉಪವಾಸ ಮಾಡುತ್ತಿದ್ದೇವಾ? ನಾವು ಮಾಡುವುದು ಹೊಟ್ಟೆ ತುಂಬ ತಿನ್ನುವುದು, ಮಲಗುವುದು, ಟೈಮ್ ಪಾಸ್ ಮಾಡುವುದು ಉಪವಾಸವೆಂದು ಹೇಳುವುದು. ಆತ್ಮಿಕವಾಗಿ ಯೋಚಿಸುವುದೇ ಇಲ್ಲ. ಸರಿ ಪ್ರಿಯರೇ, ಲೋಕದ ಪ್ರಕಾರವಾಗಿಯೇ ಯೆಶಾಯ 58ನೇ ಅಧ್ಯಾಯದ ವಾಕ್ಯದಂತೆ ನೋಡೋಣ. ಹಸಿದವರಿಗೆ ಆಹಾರ ಕೊಡೋಣ, ಬೆತ್ತಲೆಯವರಿಗೆ ವಸ್ತ್ರಗಳನ್ನು, ಕಷ್ಟದಲ್ಲಿರುವವರಿಗೆ ಸಹಾಯವೂ ಮಾಡೋಣ. ಅದು ಒಳ್ಳೆಯದೇ. ಒಳ್ಳೆಯ ಕಾರ್ಯಗಳನ್ನು ಯಾವಾಗಲೂ ಮಾಡುವುದು ದೇವರಿಗೆ ಇಷ್ಟವಾದಂಥದ್ದು. ಅನೇಕರು ಕೆಟ್ಟದ್ದಕ್ಕೆ ಅಡಿಕ್ಟ್ ಆಗಿರುತ್ತಾರೆ. ಕೇಡಿನ ಬಂಧನ. ಅಂಥವರನ್ನು ಹೇಗೆ ಬಿಡಿಸುವಿರಿ? ಕೆಲವರು ಸಾಲದ ಭಾರ, ಚಟಗಳು, ಸಂಸಾರ, ಹೀಗೆ ಅನೇಕ ಭಾರವಾದ ನೊಗಗಳನ್ನು ಹೊತ್ತವರಿಗೆ ಹೇಗೆ ಸಹಾಯ ಮಾಡುತ್ತೀರಿ? ಅಲೆಯುತ್ತಿರುವ ಬಡವರನ್ನು ಮನೆಗೆ ಬರಮಾಡಿಕೊಳ್ಳುವುದು. ಪ್ರಪಂಚದಲ್ಲಿ ಇಂಥವರು ತುಂಬ ಇದ್ದಾರೆ. ಇವರಲ್ಲಿ ಒಬ್ಬರನ್ನಾದರೂ ನಮ್ಮ ಮನೆಗೆ ಬರಮಾಡಿಕೊಳ್ಳಬೇಕು. ಅದಕ್ಕಾದರೂ ನಮಗೆ ಮನೆ ಇರಬೇಕು. ಹಾಗೆ ಬರಮಾಡಿಕೊಂಡರೂ ಎಷ್ಟು ದಿನ ಅಂತ ಆಶ್ರಯ ಕೊಡುತ್ತೀರಿ? ಯಾರಿಗೇ ಸಹಾಯ ಮಾಡಲು ಮೊದಲು ನಮ್ಮಲ್ಲಿ ಹಣ ವ್ಯವಸ್ಥೆ ಇರಬೇಕು. ಇದ್ದದರಲ್ಲಿಯೇ ಕೊಡುತ್ತೇವೆ ಅಂದರೂ ಅವರನ್ನು ಒಂದು ದಿನ ಇಟ್ಟುಕೊಂಡು ನಾಳೆ ಕಳಿಸಿಬಿಟ್ಟು ನಾಡಿದ್ದು ಮತ್ತೊಬ್ಬನನ್ನು ಸೇರಿಸಿಕೊಳ್ಳುವುದಾ? ಹಾಗಾದರೆ ಮೊದಲಿನವನು ಮತ್ತೆ ನಿಮ್ಮಲ್ಲಿಂದ ಹೋಗಿ ಅಲಿಯಬೇಕಲ್ಲವೇ? ದೇವರು ಹೇಳಿದ್ದು ಆತ್ಮಿಕ ಆಹಾರ, ವಸ್ತ್ರ, ಮನೆಯ ಬಗ್ಗೆ. ಈ ಲೋಕದಲ್ಲೂ ನಮ್ಮ ಕೈಲಾದ ಸಹಾಯ ಮಾಡಬೇಕು. ಆದರೆ ಆತ್ಮಿಕವಾದದ್ದನ್ನು ನಾವು ಮಾಡಲೇಬೇಕು ಪ್ರಿಯರೇ. ಇದು ದೇವರಿಗೆ ಇಷ್ಟವಾದ ಉಪವಾಸ. ಭೌತಿಕವಾಗಿ ಸಹಾಯ ಮಾಡೋಣ, ಅದೇ ರೀತಿ
ವಾಕ್ಯ ಹಂಚಿ ಆತ್ಮವನ್ನು ಗೆಲ್ಲೋಣ. ಇದು ಉಪವಾಸದ ಬಗ್ಗೆ ದೇವರು ಹೇಳಿದ್ದು. ದೇವರು ಹೇಳಿದ್ದನ್ನು ಬಿಟ್ಟು ಹೇಳಿಲ್ಲದ ಕಾರ್ಯಗಳನ್ನು ಮಾಡಿದರೆ ದೇವರು ಇಂಥ ಉಪವಾಸ ನನಗೆ ಇಷ್ಟವಿಲ್ಲ ಎನ್ನುತ್ತಾನೆ. ನಮ್ಮ ಬೋಧಕರು ಹೇಳುತ್ತಾರೆ, ಸಭೆಯಲ್ಲಿ ಎಲ್ಲರೂ ಆಚರಿಸುತ್ತಾರೆ. ಆದರೆ ನಾವು ಬೈಬಲ್ನಲ್ಲಿ ಪರಿಶೋಧಿಸದೆ ಮಾಡುವುದು ತಪ್ಪು. ತಿಳಿದ ಮೇಲೂ ಅದನ್ನೇ ಪಾಲಿಸುವುದು ಇನ್ನೂ ತಪ್ಪು. 40 ದಿನದ ಸಮಯವನ್ನು ಶ್ರಮೆಕಾಲ ಅನ್ನುತ್ತಾರೆ. ಕ್ರಿಸ್ತನಿಗೆ ಕೇವಲ 40 ದಿನ ಮಾತ್ರ ಶ್ರಮೆ ಇತ್ತ? ಆತನು ಹುಟ್ಟಿದಾಗಿನಿಂದ ಸಾಯುವ ತನಕ ಶ್ರಮೆಯನ್ನು ಅನುಭವಿಸಿದ್ದ. ಆತನ ವಿರುದ್ಧ ಷಡ್ಯಂತ್ರ, ಶಿಕ್ಷೆಗಳು, ಶೋಧನೆಗಳು ಇದೇ ನಡೀತಿತ್ತು ಪ್ರಿಯರೇ. 40 ದಿನ ಶ್ರಮೆ ಅಲ್ಲ, ಅದು ಉಪವಾಸ ಮಾಡಿದ್ದಾನೆ. ಲೋಕಕ್ಕೆ ರಕ್ಷಣೆ ಮಾರ್ಗ ತೋರಿಸಲು, ನಿತ್ಯ ಜೀವ ಕೊಡಲು ಆತನು ಉಪವಾಸ ಮಾಡಿದನು. ಸುವಾರ್ತೆ ಸಾರಿದನು, ಮರಣಕ್ಕೆ ಒಪ್ಪಿಸಲ್ಪಟ್ಟನು, ಸತ್ತು ಪುನರುತ್ಥಾನ ಹೊಂದಿ ಪರಲೋಕಕ್ಕೆ ಹೋದನು. ಈ ಮಧ್ಯೆ ಆತನು 40 ದಿನ ಶಿಷ್ಯರೊಂದಿಗಿದ್ದನು. ಕ್ರಿಸ್ತನು 40 ದಿವಸ ಉಪವಾಸವಿದ್ದನು, ಶ್ರಮೆಪಟ್ಟನು. ನಾವು ಉಪವಾಸ ಇರೋಣ ಎಂದರೆ ಕ್ರಿಸ್ತನ ಮೂಲಕ ಲೋಕಕ್ಕೆ ರಕ್ಷಣೆ ಆಗಬೇಕಿತ್ತು. ಅದಕ್ಕೆ ಉಪವಾಸ ಮಾಡಿದ್ದಾನೆ. ತನ್ನ ಸೇವೆ ಪ್ರಾರಂಭಿಸಿದ್ದಾನೆ. ನೀವೇನು ಮಾಡಲು ಉಪವಾಸ ಮಾಡುತ್ತೀರಿ? 40 ದಿನ ಲೆಂಟ್ ಮುಗಿಯುವ ತನಕ ಕೆಲವು ಆಹಾರ ಅಂದರೆ ಮಾಂಸ ಮತ್ತು ರುಚಿಯಾದ ಆಹಾರ ತ್ಯಜಿಸುವುದು, ಸಿಗರೆಟ್ ಮತ್ತು ಡ್ರಿಂಕ್ಸ್ನಿಂದ ದೂರವಿರುತ್ತಾರೆ. 1 ಅಥವಾ 2 ಸಲ ಪ್ರಾರ್ಥನೆ ಮಾಡುತ್ತಾರೆ, ಸಭೆಗೆ ಹೋಗುತ್ತಾರೆ, ದಾನ ಧರ್ಮ ಮಾಡುತ್ತಾರೆ. ಈಸ್ಟರ್ನಂದು ಖುಷಿಯೋ ಖುಷಿ ಪಾರ್ಟಿ ಮಾಡುತ್ತಾರೆ. ಅಂದಿನಿಂದ ಮತ್ತೆ ಅದೇ ರುಟೀನ್. ಎಲ್ಲ ಕೆಟ್ಟದ್ದು ತ್ಯಜಿಸಿದ್ದು ವಾಪಸ್ ಬಂದುಬಿಡುತ್ತದೆ. ಲೆಂಟ್ ಮುಗೀತಲ್ಲ ಅನ್ನುತ್ತಾರೆ. ಇಂಥ ಉಪವಾಸ ದೇವರು ಇಷ್ಟಪಡುತ್ತಾರಾ? ಕೇವಲ 40 ದಿನ ಆಚರಿಸಿ ದೀನರಾಗಿ ತಗ್ಗಿಸಿಕೊಂಡು ದೇವರಿಗೆ ಭಕ್ತಿಯಲ್ಲಿ ನಡೆದು 40 ದಿನದ ನಂತರ ಮತ್ತೆ ಮೊದಲಿನಂತೆ ಆದರೆ ಇದನ್ನು ಆಚರಿಸುವುದಕ್ಕಿಂತಲೂ ಆಚರಿಸದೇ ಇರುವುದು ಒಳ್ಳೆಯದು. 40 ದಿನ ಮಾತ್ರ ಅಲ್ಲ, ನಮ್ಮ ಜೀವಿತ ಕಾಲವೆಲ್ಲ ಹಾಗೇ ನಡೆದುಕೊಳ್ಳಬೇಕು. ದೇವರಿಗೆ ಹತ್ತಿರವಾಗುವುದು ಕೇವಲ ಕೆಲವು ಅಕೇಶನ್ಸ್ಗೆ ಮಾತ್ರ ಸೀಮಿತವಾಗಿರಬಾರದು. ದೇವರು ಲೆಂಟ್ ಕುರಿತು ಬೈಬಲ್ನಲ್ಲಿ ಎಲ್ಲೂ ಹೇಳಿಲ್ಲ. ಇದು ಮನುಷ್ಯ ಒಳ್ಳೆಯ ಉದ್ದೇಶಕ್ಕಾಗಿ, ದೇವರ ವಿಷಯ ಸುಲಭವಾಗಿ ಎಲ್ಲರಿಗೂ ತಲುಪಿಸುವುದಕ್ಕಾಗಿ ಮಾಡಿದ ಒಂದು ನಿಯಮ. ಇದನ್ನು ಆಚರಿಸಿದರೆ ದೇವರು ನಿಮ್ಮನ್ನು ವಿಶೇಷವಾಗಿ ಎಣಿಸಿ ಪರಲೋಕ ಕೊಡಲ್ಲ, ಆಚರಿಸದಿದ್ದರೆ ಶಿಕ್ಷೆಯೂ ಕೊಡಲ್ಲ. 40 ದಿವಸ ಉಪವಾಸ ಮಾಡುತ್ತಾರೆ ನಿಜ. ಆದರೆ ಮೋಶೆ ಆಗಲಿ, ಏಲಿಯ ಆಗಲಿ, ಯೇಸು ಕ್ರಿಸ್ತನಾಗಲಿ ಕಂಟಿನ್ಯೂಯಸ್ ಆಗಿ 40 ದಿವಸ ಮುಗಿಯುವವರೆಗೂ ಏನೂ ತಿನ್ನಲಿಲ್ಲ, ಏನೂ ಕುಡಿಯಲಿಲ್ಲ ಅಂತ ಇದೆ. ನಾವು ಹೇಗೆ ಮಾಡ್ತೀವಿ? ಕೆಲವರಂತೂ 3 ಗಂಟೆಗೆ ಉಪವಾಸ ಬ್ರೇಕ್ ಮಾಡ್ತಾರೆ, ಕೆಲವರು ಸಾಯಂಕಾಲದವರೆಗೂ ಇರ್ತಾರೆ, ಕೆಲವರು ರಾತ್ರಿ ಊಟ ಮಾಡ್ತಾರೆ. ಒಟ್ಟಿನಲ್ಲಿ ದಿನಾಗಲೂ ಊಟ ಮಾಡೇ ಮಾಡ್ತಾರೆ. ಅದು 1 ಹೊತ್ತಾಗಿರ್ಬೋದು ಅಥವಾ 2 ಹೊತ್ತಾಗಿರ್ಬೋದು. ಸೊ ನಮಗೆ 40 ದಿವಸ ಉಪವಾಸವಿರಲು ಸಾಧ್ಯವಿಲ್ಲ. ಹಾಗಾದಮೇಲೆ ಮಾಡೋದಕ್ಕೆ ಮಾಡಿದರೆ ಅವರಂತೆ ಮಾಡಬೇಕು. ನಮ್ಮಿಂದ ಆಗಲ್ಲ. ದೇವರು ಕೂಡ 40 ದಿವಸ ಉಪವಾಸ ಮಾಡಿ ಅಂತ ಹೇಳಿಲ್ಲ. ಸೊ 40 ದಿವಸಗಳವರೆಗೂ ನಾವು ಕಂಟಿನ್ಯೂಯಸ್ ಆಗಿ ಉಪವಾಸ ಇರಲು ಸಾಧ್ಯವಿಲ್ಲ. ಆದ್ದರಿಂದ ನಾವು ನಮ್ಮ ಮನಸ್ಸಿನಲ್ಲಿ ನೇಮಿಸಿಕೊಂಡ ಪ್ರಕಾರ ಪ್ರಾಮಾಣಿಕವಾಗಿ ದೇವರಿಗೆ ಪ್ರಾರ್ಥನೆಗಳನ್ನು ಸಲ್ಲಿಸುತ್ತಾ ನಮ್ಮನ್ನು ನಾವು ತಗ್ಗಿಸಿಕೊಂಡು ದೇವರ ಅಧೀನದಲ್ಲಿದ್ದು ದೇವರಿಗೆ ಇಷ್ಟವಾಗುವ ರೀತಿಯಲ್ಲಿ ಉಪವಾಸ ಮಾಡೋಣ. 40 ದಿನ ಅಲ್ಲ, ಕ್ರಿಸ್ತನು ಹೇಳಿದಂತೆ ಮಾಡೋಣ. ದೇವರಿಗೆ ಇಷ್ಟವಾದ ರೀತಿಯಲ್ಲಿ ಮಾಡೋಣ. ಉಪವಾಸವೇನೂ ಕಂಪಲ್ಷನ್ ಅಲ್ಲ. ಆದರೂ ಉಪವಾಸ ಮಾಡಿದರೆ ದೇವರ ಮೇಲೆ ಫೋಕಸ್ ಮಾಡಲು, ನಮ್ಮ ಪ್ರಾರ್ಥನೆಗಳು ಎಫೆಕ್ಟಿವ್ ಆಗಲು, ಭಕ್ತಿಯಲ್ಲಿ ವೃದ್ಧಿಯಾಗಲು, ದೇವರ ಸಹವಾಸದಲ್ಲಿರಲು, ಆತ್ಮಿಕವಾದ ಶಿಸ್ತನ್ನು ಪಾಲಿಸಲು, ಆತ್ಮಿಕವಾಗಿ ಬೆಳೆಯಲು, ನಮ್ಮ ಕಷ್ಟ, ರೋಗ, ಸಮಸ್ಯೆ, ದುಷ್ಟಶಕ್ತಿಗಳಿಂದ ಹೊರಬರಲು ಮಾಡೋಣ ಪ್ರಿಯರೇ. ಉಪವಾಸ ಮಾಡದಿದ್ದರೂ ದೇವರನ್ನು ಸ್ತುತಿಸೋಣ. ವಾಕ್ಯವನ್ನು ತಿಳಿದುಕೊಂಡು ಕೈಕೊಂಡು ನಡೆದು ಸುವಾರ್ತೆ ಸಾರೋಣ. ನಂಬಿದವರಿಗೆ ದೀಕ್ಷಾಸ್ನಾನವಾಗಿ ರಕ್ಷಣೆಯಾಗುತ್ತದೆ, ನಂಬದವರಿಗೆ ದಂಡನೆಯಾಗುತ್ತದೆ. ಹೇಳುವುದು ನಮ್ಮ ಕರ್ತವ್ಯ, ಕೇಳುವುದು ಬಿಡುವುದು ಅವರಿಗೆ ಬಿಟ್ಟದ್ದು.
ಯೆಶಾಯ 58ನೇ ಅಧ್ಯಾಯದಲ್ಲಿ ಹೇಳಿದಂತೆ ನಡೆಯುವುದೇ ದೇವರು ನಮಗೆ ಕೊಟ್ಟಿರುವ ಕೆಲಸ ಹಾಗೂ ಆತನು ಮೆಚ್ಚುವಂಥ ಉಪವಾಸವಾಗಿದೆ.